ಬೇಬಿ ಕ್ಲಾಸ್ನಿಂದ 6th ಸ್ಟ್ಯಾಂಡರ್ಡ್ ಮಟ್ಟ ಇಲ್ಲೇ ಓದ್ತಾ ಇದ್ದಾಳೆ. ಅದಕ್ಕಿಂತ ಮುಂಚೆ ಬಸವಣ್ಣ ಸರ್ಕಲಲ್ಲಿ ಇತ್ತು ಸ್ಕೂಲು. ನಮ್ಮ ಮಗಳಿಗೆ ನಾವು ಕೂಡ ಹಚ್ಚಿದ್ದೀವಿ ಸ್ಟಾರ್ಟಿಂಗಲ್ಲಿ. ನಮ್ಮ ಮಗಳು ಆಟ ಮಾಡೋದು ನೋಡಿ ನಮ್ಮ ಮಿಸ್ಸಸ್ ಬೇಡ ಅಂತೇಳಿ ಕರ್ಕೊಂಡು ಹೋಗ್ಬಿಟ್ಟು ಚಿಕ್ಕೊಳ್ಳೋದು ಅಂತೇಳಿ ಅವತ್ತು ನಾವು ತಪ್ಪು ಮಾಡಿದ್ದು. ಇವತ್ತು ಈ 2-3 ವರ್ಷದಿಂದ ನಮ್ಮ ಮಗಳು ಭಾಳ ಇಂಪ್ರೂವ್ ಆಗಿದ್ದಾಳೆ. ಬಟ್ ಅವತ್ತೇ ನಾವು ಅದನ್ನು ಮನಸ್ಸಿಗೆ ತಗೊಳ್ಳಾರ್ದೆ ಕಂಟಿನ್ಯೂ ಮಾಡಿಬಿಟ್ರೆ ಇನ್ನೂ ಇವತ್ತು ನಮ್ಮ ಮಗಳು ದೊಡ್ಡ ಮಗಳು ಇಕ್ವಲೆಂಟ್ ಇರ್ತಿದ್ಲು. ಬಟ್ ಅದೊಂದು ಥರ ಬೇಜಾರಾಗಿತ್ತು ನಡಕ. ಬಟ್ ಇವಾಗಿಲ್ಲ, ಯಾಕಂದರೆ ಇತ್ತೀಚೆಗೆ 3 ವರ್ಷದಿಂದ ನಮ್ಮ ಮಗಳು ದೊಡ್ಡ ಮಗಳಿಗೆ ನೋಡಿ ತಾನು ಒಂದು ಆ ಥರ ಆಗಬೇಕು ಮಾಡಬೇಕಂತ ತಾನು ಮಾಡ್ತಾ ಇದ್ದಾಳೆ. ಪರವಾಗಿಲ್ಲ. ನಾನು ಯಾವಾಗ ಬಂದರೆ ಸರಿಗೆ, ಟೀಚರ್ಸ್ಗೆ, ಪೇರೆಂಟ್ಸ್ ಮೀಟಿಂಗಲ್ಲಿ ಹೇಳ್ತಾ ಇದ್ದೆ, ಸರ್ ನಮ್ಮ ಸಣ್ಣ ಮಗಳಿಗೆ ನೋಡಿರಿ, ಆಕೆ 2 ವರ್ಷ ಗ್ಯಾಪ್ ಆಗ್ಯಾಳ, ಸ್ವಲ್ಪ ಇಂಪ್ರೂವ್ ಮಾಡಿ ಅಂತ ಕಂಟಿನ್ಯೂ ನಾಗರಾಜ್ ಸರಿಗೆ ಮಾತ್ರ ಹೇಳೋದು, ಅದು ಕಂಟಿನ್ಯೂವೇ. ಬಟ್ ಮಿಸ್ ಅವ್ರಿಗೆ ಕೂಡ ಹೇಳ್ತಾ ಇದ್ದೆ, ಯಾಕಂದ್ರೆ ಅವರು ಮಿಸ್ ಅವರು ಚೇಂಜ್ ಆಗ್ತಾ ಇರ್ತಿದ್ರು. ಅವ್ರಿಗೆ ಹೇಳ್ತಾ ಇದ್ದೆ, ನೋಡಿರಿ ಮೇಡಮ್ ಹಿಂಗಿದೆ ಅಂತ. ಬಟ್ ನನಗಿಂತ ಇಂಟ್ರೆಸ್ಟ್ ಕೊಟ್ಟು ಸರ್ ಕೂಡ ಹೇಳ್ತಾ ಇದ್ರು. ಹಿಂಗಾಗಿ ಇವತ್ತು ನಮ್ಮ ಮಗಳು ಭಾಳ ಇಂಪ್ರೂವ್ ಇದ್ದಾಳೆ. ಶಾರದಾ ಪಬ್ಲಿಕ್ ಸ್ಕೂಲಿಗೆ ಬಂದಾಗಲಿಂದ ಇಂಪ್ರೂವ್ ಆಗಿದ್ದಾಳೆ, ಚೆನ್ನಾಗಿ ಓದ್ತಾ ಇದ್ದಾರೆ. ಆಮೇಲೆ ಅಕ್ಕ ತಂಗರು ಕೂಡ ಡಿಸ್ಕಷನ್ ಮಾಡಿ ಎಲ್ಲ ಇಂಪ್ರೂವ್ ಆಗ್ತಾ ಇದ್ದಾರೆ. ಭಾಳ ಖುಷಿ ಇದೆ. ಹಿಂಗಾಗಿ ನಾನು ಹೇಳೋದಿಷ್ಟೇ, ನಮಗೆ ಕೆಲವು ಪೇರೆಂಟ್ಸ್ಗೆ ನಮ್ಮ ಏರಿಯಾದಲ್ಲಾಯಿತು ಇನ್ನೊಂದು ಕಡೆ ಗುರ್ತಿರಲ್ಲ. ಈ ಥರ ನಮ್ಮ ಮಕ್ಕಳು ಇಂಪ್ರೂವ್ ಆಗಿದ್ದು ನೋಡಿ ನಮಗೆ ಖುಷಿ ಆಗುತ್ತಲ್ಲ, ಅದೇ ಥರ ಅವ್ರ ಮಕ್ಕಳು ಕೂಡ ಇಂಪ್ರೂವ್ ಆಗ್ತಾರೆ. ಇಲ್ಲಿ ಅಡ್ಮಿಷನ್ ಮಾಡಿಸಿದ್ರೆ ಒಳ್ಳೆಯದಿದೆ, ಚೆನ್ನಾಗಿದೆ ಭವಿಷ್ಯದ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು.